ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನ ಊಟಕ್ಕೆ ಏನಾದರೂ ಸ್ವಲ್ಪ ಸ್ಪೆಷಲ್ ಮಾಡ್ಬೇಕನ್ನತ್ತೀನಿ. ಅದು ಏನು ಮಾಡ್ಬೇಕು ಏನೋ ಇವ್ರು ಆಲೂ ಪರಾಟೆ. ಆಲೂ ಪರೋಟೆ ಹಾಂ ಆಲೂ ಪರೋಟೆ ಮಾಡ್ಬೇಕಾ? ಮತ್ತೆ ಐತಿಲ್ಲ ಆಲೂ ಏನೋ आलू ನೋಡ್ಬೇಕು. कच्चा आलू बेटा कहाँ गए थे? बैगन में ಏನು बैगन के टोकरी में सो रहे थे, बैगन ने लात मारी रो रहे थे, मम्मी ने प्यार किया हंस रहे थे. ರೀ ಹಾಂ ವಿಡಿಯೋ ಮಾಡೋ ಅಂತ ಕಂಪ್ಲೀಟ್ ಆತೀಗ. ಕಂಪ್ಲೀಟ್ ಆಯ್ತು. ಈಗ ಮಧ್ಯಾಹ್ನ ಊಟಕ್ಕೆ ಏನಾದ್ರು ಸ್ಪೆಷಲ್ ಮಾಡ್ಬೇಕಂತ ನಾನು ತಮ್ಮನ್ನ ಹೇಳಿ ಈಗ ಆಲೂ ಪರೋಟ ಮಾಡ್ಬೇಕಂತ. ಆಲೂ ಪರೋಟ ತಮ್ಮನ್ನ ಮಧ್ಯಾಹ್ನ ಊಟಕ್ಕೆ ಅದು ಬೆಳಿಗ್ಗೆ ನಾಷ್ಟ ಚಲೋ ಅದು. ಇಲ್ಲಿ ಬಿಡು ಅದ ನಮ್ದು ಸ್ಪೆಷಲ್ ಅದ. ಹೌದಲ್ಲ, ಅದ್ರಾಗ ನಿನ್ನ ರೆಸಿಪಿ ಡಿಫ್ರೆಂಟ್ ಇರ್ತಾವೆ. ಮಧ್ಯಾಹ್ನ ತಿನ್ನೋದು, ಬೆಳಗ್ಗೆ ತಿನ್ನೋದು, ಬೆಳಗ್ಗೆ ತಿನ್ನೋದು, ಮಧ್ಯಾಹ್ನ ತಿನ್ನೋದು. ಮಮ್ಮಿ ಏನಂತೆ ಹಿರಮಿಗೆ ಅಷ್ಟ ಕೇಳ್ತಾರ ಅಂತಂದು ಉಪ್ಪಿಟ್ಟು ಬೆಳಗ್ಗೆ ಹಿರಮಿಗೆ ಕೇಳಿಲ್ಲ, ಮಧ್ಯಾಹ್ನ ಊಟಕ್ಕೆ ನಾ ಕೇಳ್ತೇನೆ ಈಗ. ಹಂಗಿಲ್ಲ ತಮ್ಮನ್ನ, ಹಿರಮ್ಮಕ್ಕಿ ಸಣ್ಣಕ್ಕಿನ್ನು ಸಣ್ಣ ಪಾಪು ಅದೇ. ಅದ ಹೇಳಿ ನಾನು ಆಕಿ ನನಗೆ ಮೊಮ್ಮಗಳವ ನಿನ್ನ ಮಗಳು ಮೊಮ್ಮಗಳು ಮಾತು ಫಸ್ಟ್ ಕೇಳ್ಬೇಕು ನಾವು ಅಂತೇಳಿ. ಮತ್ತು ನಾನು ಮೊಮ್ಮಗಳ ಮೊಮ್ಮಗಳಲ್ಲಿ ಮಗಳು ಮಗಳು. ಆಲೂ ಪರೋಟ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಆಲೂಗಡ್ಡೆನ ಕುದಿಯಕ್ಕೆ ಹಾಕ್ಬೇಕ್ರಿ. ಈಗ ನಾನು ಆಲೂಗಡ್ಡೆ ಕುದಿಯಕ್ಕೆ ಹಾಕಿನಿ. ಆಮೇಲೆ ಈಗ ಗೋಧಿ ಹಿಟ್ಟನ್ನು ನಾಲ್ಕೊಂಡು ಇಟ್ಕೊಳ್ಳೋಣ್ರಿ. ನಮ್ಮ ಸಾನಿಯ ನೋಡ್ರಿಪ್ಪ ಇಲ್ಲಿ ಮೊಸರಿನ ಪ್ಯಾಕೆಟ್ ಮನ್ಯಾಗ ಸ್ವಲ್ಪ ಎಕ್ಸ್ಟ್ರಾ ಇದ್ವು ಅಂದ್ರೆ ಆಕೆ ಏನು ಮಾಡ್ತಾ ಅಂತ ಹೇಳಿದ್ರಿ ಇಲ್ಲಿ ಮಜ್ಜಿಗೆ ಮಾಡಿಟ್ಬಿಟ್ಟಾಳ್ರಿ. ಇದ್ರೊಳಗೆ ಏನೇನು ಹಾಕಿ ಏನೋ ಗೊತ್ತಿಲ್ಲ, ಒಟ್ಟು ಭಾಳ ಮಾಡಿದ್ಲರಿ. ತಿಂತಿದ್ದ ಖಾಲಿನ ಮಾಡ್ಯಾರೇನ್ರಿ, ಅಂದರೆ ವಾಟಿಗೆನೇ ಇಟ್ಬಿಟ್ಟ ನೋಡ್ರಿ ಅದ್ರ ಒಂದು ಕಡ್ಡಿ ಇಟ್ಟಿಟ್ಟು. ಅದ್ರಾಗ ಈಗ ನಾನೊಂದು ಹೊರ ತೊಗೊಂಬಂದೆ ರೀ ಮಜ್ಜಿಗೆ ನೋಡ್ರಿ. ಅದ್ರೊಳಗೆ ಮಸಾಲೆ ಏನ್ರಿ ಇವು ಹಸಿ ಖಾರ ಜೀರಿಗೆ ಅದೇನೇನು ಹಾಕಿರ್ತಾರಲ್ರಿ ಅದನ್ನೆಲ್ಲ ಹಾಕಿ ಮಾಡ್ಯಾಳ್ರಿ ಆಕಿ. ಮಸ್ತ್ ಟೇಸ್ಟ್ ಆಗ್ಯಾವ್ರಿ ಇವು. ಅನ್ನನ ಇವಾಗ ಅದ್ರ ಹಾಕಿದ್ರಿ ನಾನು ಇಲ್ಲಿ ತೊಗೊಂಬಂದು. ಈಗ ನೋಡ್ರಿ ಕಾಗಿ ಕುಂತತ್ರಿ ತಿನ್ನಕ್ಕೆ. ಆಮೇಲೆ ಗುಬ್ಬಿ ಕಾಯಿ ಎಲ್ಲ ಬರ್ತಾವ್ರಿ ಈಗ ತಿನ್ನಕ್ಕೆ. ಸಂಜೆ ಅನ್ನ ಮಟ ಅಂದ್ರೆ ಪೂರ ಖಾಲಿನ ಮಾಡಿಬಿಡ್ತಾವ್ರಿ. ಇಲ್ಲಿ ನೋಡ್ರಿ ನಾನೀಗ ಗೋಧಿ ಹಿಟ್ಟನ್ನು ನಾನು ಚಪಾತಿ ಮಾಡ್ತೀವಲ್ರಿ ಅದಕ್ಕೆ ಈಗ ನಾದಿ ಇಟ್ಟೀನಿ ರೀ. ಆಮೇಲೆ ಇಲ್ಲಿ ಆಲೂಗಡ್ಡೆ ಕುದ್ದದ್ದು ರೀ. ಅಂದ್ರೆ ಒಂದೊಂದು ಆಲೂಗಡ್ಡೆ ಹೆಂಗಿರ್ತಾವೆ ಅಂತ ಹೇಳಿದ್ರೆ ನಾವು ಮ್ಯಾಶ್ ಮಾಡಿ ಕುಳಿಗೆ ಸಣ್ಣಗೆ ಚಲೋ ಆಗಿಬಿಡ್ತಾವ್ರಿ ಅವು, ಏನು ಗಂಟು ಉಳಿಯಂಗಿಲ್ಲ ರೀ. ಇವಾಗ ಕೆಲವೊಂದು ಆಲೂಗಡ್ಡೆ ಏನಿರ್ತಾವಂದ್ರೆ ಮ್ಯಾಲೆ ಅಷ್ಟೇ ಕುದ್ದಿರ್ತಾವೆ, ಒಳಗಡೆ ಗಟ್ಟಿ ಹಂಗೆ ಇರ್ತಾವಲ್ಲ ರೀ. ಹಂಗಿದ್ದು ರೀ ನಮ್ಮವು. ಈಗ ಅದಕ್ಕೆ ನಾ ಏನು ಮಾಡಿದೆ ಅಂದ್ರೆ ಇದು ರೀ ತುರಿಮಣಿ ಇರ್ತೈತಲ್ಲ ಅದನ್ನ ತೊಗೊಂಡು ಈಗ ತುರಿದೀನಿ ರೀ. ತುರಿದ್ನಿ ಅಂದ್ರೆ ಈ ಥರ ಆಗ್ತೈತ್ರಿ ಅದು. ನೀವು ಬೇಕಂದ್ರೆ ಆ ಥರ ತುರ್ಕೊಬೋದ್ರಿ. ಆಲೂಗಡ್ಡೆ ಏನಾರು ಒಳಗೆ ಗಟ್ಟಿ ಇದ್ವು ಅಂದ್ರೆ ಈ ಥರ ಮಾಡ್ಕೊಂಡ್ರೆ ಬರ್ತೈತಿ. ಇದಕ್ಕೆಲ್ಲ ಮಸಾಲೆ ಹಾಕೊಳ್ಳೋಣ್ರಿ ಈಗ. ಇದೇನೀಗ ಆಲೂ ಪರೋಟ? ಇನ್ನೂ ಆಲೂ ಪರೋಟ ಆಗಿಲ್ಲ, ಈಗ ಮಸಾಲೆ ರೆಡಿ ಆಗೈತ್ರಿ ಅದು. ಅಂದ್ರೆ ಇದು ಆಲೂ ಪರೋಟ ಮಸಾಲೆನೇ ಇದೆ? ಆಲೂಗಡ್ಡೆ ರೀ, ಆಮೇಲೆ ಖಾರ, ಉಪ್ಪು, ಅರ್ಶಿಣ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ, ಆಮೇಲೆ ಕಸ್ತೂರಿ ಮೆಂತಿ, ಕೊತ್ತಂಬರಿ, ಈಗ ಅದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿನ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗೇನ ಸ್ಟಾರ್ಟ್ ಮಾಡಿ. ಹಾಂ ರೀ, ಫಸ್ಟಿಗೆ ಈಗ ಲಟ್ಟಿಸ್ಕೋಬೇಕನ ಅದನ್ನು? ಲಟ್ಟಿಸ್ಕೋಬೇಕ್ರಿ ಸಣ್ಣ ಈ ಥರ ಲಟ್ಟಿಸ್ಕೋಬೇಕು. ಇದನ್ನು ಹುಣಗ ಇಡ್ತೀವಲ್ಲ ನಾವು ಹೋಳಿಗೆ ಮಾಡೋ ಮುಂದೆ, ಹಂಗೆ ಹುಣಗ ಇಡ್ಬೇಕು. ಕೈಲಿ ಹಂಗೆ ಮಾಡ್ಬೇಕನ ಅದನ್ನು? ಪಾವ್ ಭಾಜಿ ಮಾಡತ್ತಿಲ್ಲ ಮತ್ತೆ? ಪಾವ್ ಬಜ್ಜಿ ಅಲ್ಲ, ಪರೋಟ ಹಿಂಗೆ ಅದ್ರಾಗ ಮಸಾಲೆ ತುಂಬಿ ಆಮ್ಯಾಗ ಏನು ಮಾಡ್ಬೇಕು, ತಳಗೆ ಹಿಟ್ಟು ಹಾಕಿ ಮೆಲ್ಲಕ್ಕೆ ಲಟ್ಟಿಸ್ಕೋಬೇಕ್ರಿ. ಆಲೂಗಡ್ಡೆ ಒಳಗೆ ಗಟ್ಟಿ ಇವು ಇರಬಾರ್ದು, ಗಂಟೆ ಹರಿದು ಬಿಡ್ತಾವು. ಈ ಥರ ಸ್ಮೂತ್ ಆಗಿದ್ವು ಅಂದ್ರೆ ಆಲೂಗಡ್ಡೆ ಫುಲ್ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಏನು ನಾವು ಮಸಾಲೆ ಗಿಸಾಲ ಕಲ್ಸ್ಕೊಂತಿರ್ತೇವಲ್ಲ, ಹಾಂ ರೀ, ಅದು ಫುಲ್ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಲಟ್ಸಾಗ ಬರ್ತಾವೆ ಹರಿಲಿಲ್ದಂಗೆ ಮಸ್ತ್. ಅಂದ್ರೆ ಆಲೂಗಡ್ಡೆ ಪರೋಟ ಮಸ್ತ್ ಸಾಫ್ಟ್ ಆಗಿ ಬರ್ತಾವೆ, ನೈಸಾಗಿ. ನಾವು ಹೆಂಗೆ ಹೋಳಿಗೆ ಮಾಡ್ತೀವಲ್ಲ ಹಂಗೆ ಸೇಮ್ ಇದೆ. ಅದನ್ನ ಹೋಳಿಗೆ ಒಳಗೆ ಹುಣಗ ಹಾಕ್ತೇವೆ, ಆಲೂಗಡ್ಡೆ ಪರೋಟ ಒಳಗೆ ಆಲೂಗಡ್ಡೆ ಹಾಕ್ತೇವೆ ನೋಡ್ರಿ. ಈ ಥರ ಹಾಕತ್ತೆ. ಈ ಥರ ಆದ್ಮೇಲೆ ಇಡಬೇಕನ? ಈಗ ಮೂರಾದವನ್ನ ಮೂರಾದವ್ರಿ ತಮ್ಮನ್ನ ನೋಡ ಮೂರಾಗ್ಯಾವ. ಹೌದು, ನನಗೋಸ್ಕರ ಮಾಡತ್ತ ನಮ್ಮ ಮಮ್ಮಿ ಆಲೂ ಪರೋಟ. ಆಲ್ ಈಸ್ ವೆಲ್. ಈಗ ಆಲೂಗಡ್ಡೆ ಪರೋಟ ಮಸಾಲೆ ತುಂಬಿ ಲಟ್ಸೋದ ಕಂಪ್ಲೀಟ್ ಆತೆ. ಇನ್ನೂ ನಾಲ್ಕದವನ್ನೇ ಅವನು ಪಟ ಲಟ್ಟಿಸಿ. ಈಗ ನಮ್ಮ ಸಾನ್ಯ ಅವನ್ನ ಬಯಸಾಕತ್ತಾಳ್ರಿ. ಸಾನ್ಯ ಬರ್ದಿಲ್ಲ ಬಯಸಾಕ ನನಗೆ?
ಹಾಂ ಹ್ಞೂ ಅನ್ಬೇಕು ಸಾನ್ಯ ನೀನು. ನೀ ಬರ್ತಿದ್ದ ಅಂತ ಹೇಳಿ ಮಮ್ಮಿ ಕೊಟ್ಟಿರ್ತಾಳೆ, ಮತ್ತೆ ನೀ ಬರ್ತಿತ್ತು ಇಲ್ಲೋ ಅಂತೀಯಲ್ಲ ಪಾಪ. ಅಂದ್ರೆ ನೀ ಕಲಿಯಾಕತ್ತಿ ಅಲ್ಲ, ನಿನಗೆ ಎಕ್ಸ್ಪೀರಿಯನ್ಸ್ ಆಗಾಕತ್ತೈತಿ ಇಲ್ಲೋ ಅಂತೇಳಿ ನಾ ಕೇಳಿರ್ತೀನಿ ಅವಾಗಲ್ಲ ನೀ ಪ್ರತಿ ಸಲ ಹಂಗ ಕೇಳ್ತೀನಿ, ಆದ್ರೂ ಅಂದ್ರೆ ಮಾಡಕ್ ಬರ್ತಿತ್ತಿಲ್ಲ ಅಂತ ಕೇಳ್ತೀನಿ. ಅಂದ್ರೆ ನನ್ನ ಮಾತಿಗೆ ನೀನು ಸಿಟ್ಟು ತಗೊಂಡು ಸೀರಿಯಸ್ ಆಗಿ ಅದನ್ನ ಚಂದಾಗಿ ಮಾಡಕ್ಕೆ ಕಲಿಬೇಕಂತ ಹೇಳ್ತೇನೆ ನಾನು ನಿನ್ನ. ಅದಕ್ಕೆ ನೀವು ನನಗೆ ಅಂತೀರನ್ನ ಏನಂತೆ ನಿಂದ ರೆಸಿಪಿ ಒಂದ್ಸಲ ತಿನ್ನೋ ಹೊಳ್ಳಿ ರೆಸಿಪಿ ಅನ್ನಂಗಿಲ್ಲ ಅಂತಂದು ಹೇಳಿ. ರೆಸಿಪಿ ಮಸ್ತ್ ಮಾಡ್ತೀನಿ ನೀನು, ಹಂಗೇನಿಲ್ಲ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಿ. ಆಮ್ಯಾಗ ನಿನ್ನ ರೆಸಿಪಿ ಬಗ್ಗೆ ಹೇಳಕ್ಕೆ ನನಗೆ ಶಬ್ದ ಸಾಲಂಗಿಲ್ಲ, ಮಸ್ತ್ ಮಾಡಿದ್ರಿ ರೆಸಿಪಿ. ಹಾಂ, ಡಿಫ್ರೆಂಟ್ ರೆಸಿಪಿ ನೀನು. ಇದು ಪರೋಟ ಸ್ಪೆಷಲ್ ಇವತ್ತು ಯಾರ ಸಂಬಂಧ ಅಂತ ಹೇಳಿದರೆ ತಮ್ಮಣ್ಣನ ಸಂಬಂಧ ಇವತ್ತು. ನೋಡಿ ತಮ್ಮಣ್ಣ, ನೀನಂತಿ ಮಮ್ಮಿ ನನ್ನ ಮ್ಯಾಗ ಪ್ರೀತಿ ಇಲ್ಲ ಜೀವಿ ಇಲ್ಲ ಅಂತಿ ನೀನು. ನೋಡ ನಿನ್ನ ಸಂಬಂಧ ಇವತ್ತು ನಾಷ್ಟ ಮಾಡೋ ಟೈಮ್ದಾಗಿಂದ ಊಟ ಮಾಡೋ ಟೈಮ್ದಾಗ ಮಾಡಕತ್ತಾಳ ಮಮ್ಮಿ. ಗ್ರೇಟ್ ಏನು ಪೂರ ಪಿಗಲ್ಕ ಚಾನ್ಸ್ ಹೋತದೆ ಕತ್ತವ ಪಿನಾ ಕರ್ಕೊಂಬ ಈ ಬ್ಯಾರಲ್ಕು ಪರಕು ಸಬ್ಬಿ ಕರ್ನೆ ಒಂದರ ಯಾಕೇನಾತಿಗೆ ಇದ್ರಿ ಮಜ್ಜಿಗೆ ಐಸ್ ಕೊಟ್ಲಲ್ ಸಾಲೆ ತಿನ್ನಕ ಅದ ಐಸ್ ಇದ್ದ ನನಗೆ ನೀನ್ ತಿನ್ನಕ್ ಬರಂಗಿಲ್ಲ, ಅದ ಪೂರ ಕರಿಗೆ ಮಜ್ಜಿಗೆ ಹಾಕತ್ತಲ್ಲ ಕುಡಿಯಕ್ ಟೇಸ್ಟ್ ಬರ್ತದಂತೆ. ಅಲ್ಲಿ ಬ್ಯಾರಲ್ ಮೇಲೆ ಇಟ್ಟು ಬಂದಿ ನಾನು, ಈಗ ಅದನ್ನೇನ ಚಲಿ ಬಂದ್ಲಂತದನ. ತಮ್ಮನ್ನ ಹಾಗೆ ಮಾಡ್ತೀನಿ ನೀನು. ಪಾಪ ನಿಮ್ಮ ಮಮ್ಮಿ ಬಾಯಾಗ ಹಲ್ಲ ಇಲ್ಲ, ಆಕೆ ಈಗ ತಿನ್ನಕ್ ಆಗಂಗಿಲ್ಲ, ಆಕೆ ಕುಡಿಬೇಕಂತ ಹೊರಗೆ. ನನಗ ಅದ್ ಬೇಡ, ಅದ್ ಕರಿಗೆ ಯಾರಿಗೆ ಕರಿತೈತಿ ತಮ್ಮನ್ನ ಬಾಬಾ ಅಂತೇಳಿ ಹಗರ ತಮ್ಮನ್ನ ಹಗರ. ತಮ್ಮನ್ನ ನಿಮ್ಮ ಮಮ್ಮಿ ಕುಡಿಯಂಗಿಲ್ಲ, ನೀನ ಕುಡ್ದು ಬಿಡ ಅದನ್ನ. ನಾನು ಸ್ವಲ್ಪ ಲೆಕ್ಕಂತ ತಗೋದನ್ನ, ಏನಾಗುದಿಲ್ಲ ಕುಡಿ. ದೀದಿ ಇಲ್ಲ ಮಮ್ಮಿ ಕುಡಿತಾಳ ತಗೋ, ನೀನೇ ಕುಡಿತಿ ಫಸ್ಟ್. ಅಲ್ಲ ನೀನ ಕುಡ್ದು ಬಿಡ ತಮ್ಮನ್ನ. ಬೇಡ ಬೇಡ, ಎದಕ್ ಕುಡಿಯಂಗಿಲ್ಲ ನೀನು? ಎದಕ್ ಕುಡಿಯಂಗಿಲ್ಲ? ನೀನ್ ನೆಕ್ಕಿದ್ದೆಲ್ಲ ಜೋಳ ಮಜ್ಜಿಗೆ ಸಲಕ್ ಬಿಡ್ತೈತಿ. ನೋಡ್ಸು ಮನೇನಂತ ತಮ್ಮನ್ನ. ಹಾ ಅಂದ್ರೆ ನೀನು ಮಾಸ್ಟರ್ ಚೀಪ್ ಅದೇನ ಈಗ? ಮಾಸ್ಟರ್ ಚೀಪ್ ಅದಕ್ಕೆ ಏನಂತ ಸಾರಿ ಅದಕ್ಕೆ ಮಾಸ್ಟರ್ ಚೀಪ್ ಮಮ್ಮಿ ನೆಕ್ಕಿದ್ದೇನ ಕುಡಿತೀರೇನ ಪಪ್ಪ? ಮಾಡ ಮತ್ತೊಬ್ಬರೇ ಮಾಡಿದ್ದೀರ ಮಾಡಿ ಎಲ್ಲ ಜೋಳ ಬಿಟ್ಟು ಬಿಟ್ಟಾರ ಪಪ್ಪ. ಮದ್ದು ಬಿದ್ದರೆ ವಾವ್ ಮಸ್ತ್. ತಮ್ಮನ್ನಾಗ ಟ್ರೈನ್ ನೋಡ್ಕೊಂತ ಚಾ ಕುಡಿಯಾಕ ಊಟ ಮಾಡಾಕ ಚಲೋ ಅನಿಸ್ತೈತಿ, ಅದಕ್ಕೆ ಕೇಳಿ ಬಂದ ಕುಂದಿರ್ತಾಳೆ. ಏನ್ ತಿನ್ನಕ್ ಕುಂತೆ ಪರೋಟ? ಹಾ ಮಮ್ಮಿ ಥ್ಯಾಂಕ್ಸ್ ಮಮ್ಮಿ, ಮಸ್ತ್ ಆಗೈತಿ ಮಮ್ಮಿ ಪರೋಟ. ಮಸ್ತ್ ಆಗ್ಯಾವ. ತಿನ್ನ ಮತ್ ನೀ ಹೇಳಿದಂತ ನಿನ್ ಸಂಬಂಧ ಮಾಡಿದೆ ನಾನು. ಅವು 2 ಆಲೂಗಡ್ಡೆ ಇದ್ವು, ಅದ್ರಾಗ ಒಂದ್ 7-8 ಆದ್ವು. ಚಲೋ ಆಗ್ಯಾವಲ್ಲ? ನೋಡಕ್ ಎಷ್ಟು ಸೂಪರ್ ಕಾಣಕತ್ತ ನೋಡು, ಕೆಂಪಗ. ಬಿಸಿಲೈತ್, ಬಾ ಆ ಕಡೆ ಕುಂದ್ರು ಬಾ. ಇವಾಗ ಟೈಮ್ 7:30 ಆಗೈತ್ರಿ. ಈಗ ನಾವು ತಳಗ ಅಮ್ಮನ ಅಂಗಡಿಗೆ ಹೊಂಟಿವ್ರಿ. ತಮ್ಮನ್ನ ಚಪ್ಪಲ್ ಹಾಕೊಳಕತ್ತಿ? ಚಪ್ಪಲ್ ಹಾಕೋಬೇಕಲ್ಲ, ಶೂ ಹಾಕೊಳಕತ್ತಿ? ಹೌದಾ? ಭಾಳಷ್ಟು ಮಂದಿ ಕೂಡಿ ತೊಳಗೆ ಹೊಂಟ್ರೆ ಮಜಾ ಬರ್ತೈತಿ. ಹ್ಞೂನ್ರಿಪ್ಪ. ಈಗ ನಾವು 2-3 ಮಂದಿ ಹೊಂಟ್ರೆ ಬೋರಿಂಗ್ ಬೇಜಾರು ಆಕೈತಿ, ಫುಲ್ ಬೋರಿಂಗ್ ಆಕೈತಿ. ಆದರೂ ಏನು ಮಾಡಕ್ಕೆ ಬರೋಂಗಿಲ್ಲ, ತೊಳಗೆ ಹೋಗೋಬೇಕಲ್ಲ ನಾವೀಗ. ಮತ್ತು ಆಂಟಿಯರು 100 ರೂಪಾಯಿ ಕೊಟ್ರೆ ಬಾಂಗಡ ತೊಗೊಂಬರ್ಬೇಕಂತ ಅವ್ರಿಗೆ. ಪಾಯ್ ಮಾಡ್ಕೊತ ಸ್ಯಾನಕರ್ಗೆ ಬಂದ್ವಿ. ಅಪ್ಪ ಮತ್ತೆ ಜಗ್ ನಂಗೆ ಸೀರೆ ನೋಡಿದ್ರೆ ಬಿಡಂಗಿಲ್ಲ ಬಿಡ, ಹಂಗಾಗ್ಯದಾವ ಸೀರೆ. ಭಾರಿ ಅದಾವು ಈ ಸರ ತಂದದ್ದು ಅಂಕಾರ. ಇವು ಮಸ್ತ್ ಅದ. ಇವಕ್ಕಿನ ಎಲ್ಲ ಇದು ಮಸ್ತ್ ಕಾಣಕತ್ತಾವ. ಇವು ವಿಡಿಯೋದಾಗಪ್ಪ ಇವು ಚಂದ ಕಾಣಕತ್ತಾವ ನೋಡಿ. ಭಾರಿ ಅದ ನೋಡಿ. ಇವು ಕುಂದನ್ ವರ್ಕ್ ಐತಿ, ಮುತ್ತು ಬಂದೈತಿ, ಸ್ಟೋನ್ ಬಂದವು. ಆಮೇಲೆ ಸಾಫ್ಟ್ ಅದಾವ. ಇವು ಹರ್ಡೆಲ್ಲ ಏನಿಲ್ಲ, ಉಟ್ಕೊಂಡ್ ಇಲ್ಲ ನಂಗೆ ಕಾಣಿಸ್ತಾವ ಇವು. ದಡಿ ಲುಕ್ ಐತಿ ಇದ್ರದ್ದು, ಮಸ್ತ್ ಐತಿ. ಚಂದ ಅದ. ಆರಿಪ ಚಂಪಲ್ಲಿ ಅಂದ್ರೆ ನೀವು ಮಾರ ಕೆಲ್ತಾವ ಸೀರೆ ಅಂತ ಹೇಳ. ಆಮೇಲೆ ಇವು ಮಡಿ ಟೈಪ್ ಇವು ಮತ್ತೆ ತೊಗೊಂಬಂದಾರ ಇವನ್ನ.
ಎಲ್ಲ ಸೀರೆ ನಂಬರ್ 1 ಅದಾವ ಬಿಡ್ರಿ ಬಂದಕ್ಕೆ ನೋಡು ಸುಮ್ಮನೆ ಇದ್ರೊಳಗೆ 2 ಬೆಂಗಳೂರು ತೊಗೊಂಡ್ರೆ ಹೌದ್ರೊಳಗೆ ಮೂರು ಹಾಕಿದ್ದೆ ನಾನು ಅಷ್ಟೇ ಇವನ್ನ ತೊಗೊಂಡು ಇವು ಟಿಸಿ ಸೀರೆ ಅಂತ ಇವ ಏನಪ್ಪ ಟಿಸು ಸೀರೆ ನೋಡು ಅಯ್ಯೋ ಇದ್ರಾಗ ಇನ್ನೂ 1-2-3 ಥರ ಇದ್ದು ಹೋಗು ಪಟಾಪಟ ಆಗ ಹೌದು ಈಗ ಎಲ್ಲ ಟಿಸಿ ಸೀರೆ ಅಂತಾರೆ ಈಗ ಅದೇ ನೋಡಿ ಹೆಂಗೈತಿದ ಉಟ್ಕೊಂಡ್ ಮಸ್ತ್ ಕಾಣಿಸ್ತಾವ ಇವು ಈ ನಮ್ಮ ಕಡೆ ಒಂದೊಂದಿಲ್ಲ ನಾವ ತಗೋಬೇಕು ಟಿಸಿ ಸೀರೆ ಹೆಂಗದ ನೋಡಿ ದಡಿ ಮಸ್ತ್ ಐತೆ ನೋಡಿ ದೊಡ್ಡ ಐತೆ ನೋಡಿ ದಡಿ ಇದರದು ಡಬಲ್ ದಡಿದ ಆಮೇಲೆ ಈಗ ಎಲ್ಲ ಸೀರೆಕೆನ ಇವ ಮಸ್ತ್ ಕಾಣಕತ್ತಾವ ಈಗ ಇವ ಅವ ಮನ್ಸಿ ಬಂದ ಇವ ಮಸ್ತ್ ಅದಾವ ಇವ ತಗೊಂಡಿವ ಮೊನ್ನೆ ಮಡಿ ಒಳಗೆ ಮಡಿ ಅಂದ್ರ ಏನು ವಜ್ಜಿ ಇಲ್ಲ ಹಳ್ಳಿಲ್ಲ ಏನು ಬಿಡು ಇವು ಮಸ್ತ್ ಅದಾವ ಮೆತ್ತಗದಾವ ಇದು ನೋಡಿ ಹೆಂಗೈತಿ ಇದು ಮಸ್ತ್ ಐತೆ ಈ ಕಲರ್ ಪಿಂಕ್ ಕಲರ್ ಅವ್ರ ಈಗ ಫೋನ್ ಹಚ್ಚಿದ್ರಲ್ಲ ಸಂಚಿಲಿಂತ ಹಾಂ ಹಾಂ ನಮಗೆ ಕೊರಿಯರ್ ಕಳಿಸ್ತೀವಿ ಅಂತಂದ್ರೆ ನನಗೆ ಅದು ಸೀರೆ ಕೊಡ್ರಿ ಅಂತ ಈ ಸೀರೆ ಕಿಡ್ಯಾರೇನು ಈಗ ಅವ್ರು ಪಿಂಕ್ ಕಲರ್ ಐತಲ್ರಿ ಅದು ಕೇಳಂದ ನಾಕತ್ತೀನಿ ಮಸ್ತ್ ಐತಪ್ಪ ಆದ್ರೆ ಅಂತ ಸಂಚಿಗೆ ಐತೆ ಇಲ್ವ ಕೊರಿಯರ್ ಕೇಳ್ಬೇಕು ಅಷ್ಟೇ ಅವ್ರು ಯಾವ ಕಲರ್ ತೊಗೊಂತಾರ ಗೊತ್ತಿಲ್ಲ ಅಂತ ತೊಗೊಂತಾರೆ ಬೇರೆ ತೊಗೊಂತಾರೆ ಒಟ್ಟು ಇಂಥದ್ರ ಕೇಳ್ಯಾರ ಕೇಳಿದ್ರು ಇದ್ರೊಳಗನ ಎಷ್ಟು ಈಗ 4 ಸೀರೆ ಅದಾವ ನಾವು ಈ ಹಸಿರದೊಂದು ಪಿಂಕ್ ಒಂದು ಕೇಸರಿ ಒಂದು ಇಲ್ಲೊಂದು ಐತಿ ಎಷ್ಟು ಸೀರೆ ಅದಾವ ನೋಡ್ರಿ ಭಾರಿ ಅದ ಬಿಡು ಇವು ದಿನ ಉಡವು ಇವು ಡೈಲಿ ವೇರ್ ನೋಡಮ್ಮ ಕಾಟನ್ ಸೀರೆ ಅಯ್ಯೇ ಅದಿದು ಮೆತ್ತನ ಸೀರೆ ಒಳಗದ ಸೀರೆ ಅದಾವ ಅವು ಇದು ಕಲರ್ ಡಾರ್ಕ್ ಬೇಡ ಅಂದ್ರೆ ಭಾಳ ಚಂದ ಅದಾವು ಹಾಂ ಲೈಟಾಗಿ ಉಟ್ಕೊಳ್ಳೋರಿಗೆ ಉಟ್ಕೊಳ್ಳೋರಿಗೆ ಇವು ಡೈಲಿ ವೇರ್ ಸೀರೆ ನೋಡಿ ಈ ಡೈಲಿ ಇವ್ರ ಸೀರೆನ ತೊಗೋಬೇಕು ಮೊನ್ನೆ ನಮ್ಮ ನಸನ ಉಟ್ಕೊಂಡ ಮಸ್ತ್ ಕಾಣಕತ್ತಾವ ಮೆತ್ತಗನ ಹಂಗದವು ಆಕೆ ಉಟ್ಕೊಂಡಾಳೆ ಇಲ್ಲ ಚೆನ್ನಾಗಿದ್ದು ನೋಡವು ಅದಕ್ಕೆ ನೋಡ್ಲಿ ಇವು ಬಂದವ ಮತ್ತೆ ಸ್ಟೋನ್ ಐತಲ್ಲ ಇತ್ತಳ ಮತ್ತೆ ಆಕಿನ ಹೆಸರಿಂದ ನಿಮ್ಮ ಇದ್ರ ದಿನ ಉಟ್ಕೊಂಡದ್ಲಲ್ಲ ಅಂತವ್ರು ನೋಡಿ ಅದೇ ಎಷ್ಟು ಕಲರ್ ಅದ ನೋಡಿ ಕಲರ್ ಒಂದ್ಕಿನ ಒಂದಿರೋದು ಸ್ಟೋನ್ ಬಂದವ ಅದೇ ಸ್ಟೋನ್ ಬಂದವ ಕಲರ್ ನೋಡಿ ಹೆಂಗೆ ಯಾವ ಬೇಕಾವ ಅಂದ್ರೆ ಕಲರ್ ಅದೇ ಎಷ್ಟು ಕಲರ್ ಕಾಟನ್ ಇವು ಕಾಟನ್ ಒಂದು 4-5 ನಮೂನೆ ಅದ ನೋಡ್ರಿ ಎಲ್ಲ ಸೀರೆ ಅಂದ್ರೆ ಕಾಟನ್ ಡೆಲಿವರಿನು ಆಮೇಲೆ ಏನಾರ ಮದುವೆಗೆ ಇಟ್ರಪ್ಪ ಅಂದ್ರೆ ಮದುಮಗಳಿಗೆ ಇವು ಮಡಿ ಮದುವೆ ಇದ್ದಾರ ತಗೊಂಡಾರ ಮೊನ್ನೆ 3 ತಗೊಂಡಿದ್ರು ಈಗ 2 ತಗೊಂಡಾರ ಈಗ ಇಂಥ ಕಲರ್ ನೋಗ ಬೇಕಂತವ್ರಿಗೆ ಇನ್ನು ಮತ್ತೆ ಇನ್ನೊಮ್ಮೆ ಹಾಕ್ತಾ ಮತ್ತೆ ತಗೊಂತಾರ ಅವ್ರಿಗೆ ಹೌದನ ಈಗ ಅವ್ರಿಗೆ ಇವು ಮಸ್ತ್ ಅದ ನೋಡಿ ನಿನ್ನೆ ನೋಡಿದ್ರಂತವ್ರು ಅವೇನು ಹೋಗ್ಕೋ ತಡಿ ನೋಡೋಣ ಅಂತಂದು ಈ ಆಗಲ್ಯಾಗ ಸಂಜೆ ಮುಂದೆ ಇದು ಮಾಡ್ಯಾರ ಅವ್ರು ಯಾರು ಕೇಳ್ತಾರ ಅವು ಇಲ್ಲ ಅವು ಯಾವ ಕೇಳಕತ್ತಾರ ಅವು ಇಲ್ಲ ಅವು ಸೀರೆ ಅವ್ ನೋಡ್ಬಿಡ್ತಾರ ಇವಾಗ ಕಡಿಮೆ ತಗೊಂಡಿರ್ತೀವಿ ಯಾರು ತಗೊಂತಾರ ಇಲ್ಲ ಅಂತಂದು ಹೇಳಿ ಅವ್ ನೋಡಕ್ ತಗೊಂಡ ಬಿಡ್ತಾರ ಅವನ್ನ ಇವು ಒಂದೊಂದ ಪೀಸ್ ತಗೋಕೊಳ್ತು ಬರ್ದವು ನಾನು ಸುಮ್ಮನೆ ಇದು ಮಾಡ್ಕೊಂಡು ತಗೊಂಡ್ಬರ್ತೀನಿ ಅಂತಂದಾಗ ಅವ್ರಿಗೆ ಕಡಿಮೆ ನಾನು ತಗೊಂಬಂದು ಅಷ್ಟು ರೇಟ್ ಕೊಡಕತ್ತಿಲ್ಲ ಕಡಿಮೆನ ಕೊಡಕತ್ತೀನಿ ಮತ್ತೆ ನಾನು ಅದನ್ನ ಸಾಕಪ್ಪ ನನ್ಗೆ ಯಾಕೆ ಬೇಕು ಅಷ್ಟೆಲ್ಲ ಅಂತ ಹೇಳಿ ತಗೊಂಡ್ರೆ ನೆನೆಸ್ತಾರಲ್ಲ ಸಾಕ್ಬಿಡತ್ತ ಅಂತ ಹೇಳಿ ನೆನಸ್ತಾರ ಬಿಡಿ ಅವ್ನು ಉಟ್ಕೊಂಡ್ರ ಒಂದ್ಸರ ಉಟ್ಕೊಂಡ್ರ ಅಂದ್ರೆ ಮಸ್ತ್ ಅವ ಸೀರೆ ಅದ್ರೊಳಗೆ ಇಂಥದಿತ್ತು ಅವ್ರು ತಗೋ ಅಂತ ಹೇಳಿದೆ ಒಳ್ಳೆ ಅಂತಂದ್ರೆ ನನಗೆ ಇಂಥದೈತೆ ನನ್ನ ಕಲ್ಲೇ ಕಲರ್ ಬ್ಯಾಡ್ರಿ ಅಂತಂದ್ರೆ ಅಂಥದ್ರೊಳಗನಪ್ಪ ಇದು ಇದು ನೋಡಿ ಕಾಂಚೀಪುರಂ ಇವು ಕಾಂಚೀಪುರಂ ಕಾಂಚೀಪುರಂ ಸೀರೆ ಒಳಗೆ ಅವು ಇನ್ನೂ 1-2 ಹಾಯ್ ಇದ್ರಿದ್ವು ಕ್ವಾಲಿಟಿವು ಇನ್ನೂ ಅವು 2 ಹೋದವು ಹೆಂಗೆ ಮೆತ್ತಗದವ ಇವು ದಡಿ ಮಸ್ತ್ ಮಿಸ್ತಾವ ಇವು ಮದುವೆಗಳಿಗೆ ಉಡ್ಸೋರಿಗೆ ಮಸ್ತ್ ನೋಡಿವು ಅಮ್ಮ ಹೋಬೆ ಸೀರೆ ಮಸ್ತ್ ಆಗೈತೆ ನೋಡ್ರಿ ನಾವು ಉಟ್ಕೊಂಡು ನೋಡುವ ಇದನ್ನ ಭಾಳ ಚಂದ ಆಗೈತ್ರಿ ಸೀರೆ ಚಂದಾಗೈತೆ ಕಾಟನ್ ಸೀರೆ ಭಾಳ ಚಂದ ಅದಾವೆ ಇವು ನಾನು ಈಗ ಸೀರೆ ನೋಡಿ ಬಂದೆ ರೀ ಹಾಂ ಸೀರೆ ನೋಡಿ ಬರೋದ್ರಾಗ ಅಂದ್ರೆ ಒಂದು ಸೀರೆ ತಗೊಂಡಿಟ್ಟು ಬಂದಿನ್ರಿ ಈಗ ಹೌದಾ ಇಟ್ಟು ಬಂದೆ ಇಟ್ಟು ಬಂದಿನ್ರಿ ಸೀರೆ ನೋಡಿದ್ಕೊಂಡು ಬಿಡಂಗ ಆಗಂಗಿಲ್ಲ ಅವು ಅದಾವಲ್ಲಮ್ಮ ಅವ ಈಗ ಹೊಸ್ತಾ ತಗೊಂಬಂದಿರಲ್ರಿ ಅವನ ಅವು ಟಿಕ್ಲಿ ಸಾಫ್ಟ್ ಅದ ನೋಡ್ರಿ ಮಿಂಚ್ತಾವಲ್ರಿ ಸೀರೆ ಹೌದಾ ಹೌದು ಅಂತದ್ರಾಗ ಒಂದು ಗುಲಾಬಿ ಕಲರ್ ತಗೊಂಡಿನ್ರಿ ಹೌದಾ ಚಂದ ಅದಾವು ಮತ್ತು ಅವ್ನು ನೋಡಿದ್ರೆ ಬಿಡಂಗಿಲ್ಲ ಹಂಗದವ್ರಿ ಹಂಗದಾವ ಸೀರೆ ನನಗೆ ಇವತ್ತು ಬೆಂಗಳೂರವ್ರು ಒಬ್ರು ತಮ್ಮರ್ ಫೋನ್ ಹಚ್ಚಿದ್ರವ ಹಾಂ ರೀ ಇಲ್ವಾ ನಿಮ್ಮ ಮಾತು ಕೇಳಿ ನಿಮ್ಮದು ಇದನ್ನ ಕೇಳಿ ನಮಗೆ ನಿಮ್ದು ಎಲ್ಲ ಮಧ್ಯಾಹ್ನದ ವಾತಾವರಣ ನೋಡಿ ಭಾಳ ಖುಷಿ ಆಗೈತಿ ಭಾಳ ಸಂತೋಷ ಆಗೈತಿ ನಮ್ಗೆ ಅಂದಾಗ ಒಮ್ಮಿಕ್ಲೆ 14 ಸೀರೆ ತಗೊಂಡಿದ್ರು ಮತ್ತೆ ಇವತ್ತು ಸೀರೆ ಆಗದಾಗ ಮಾಡಕ್ ಹೇಳ್ಯಾಗ ಹೇಳಿ ಅಮ್ಮ ನಿನಗೆ ಎಂಥದ್ದು ಬೇಕು ಅಂತ ಸೀರೆ ತಗೋಬೇಕು ನಿನ್ನ ಮನ್ಸಿಗೆ ಬಂದಂತ ತಗೋಬೇಕು ನಿನ್ನ ಮನ್ಸಿಗೆ ಬಂದಂತ ತಗೊಂಡ್ರೆ ನಾ ದುಡ್ಡು ಹಾಕದ್ ನಿನಗೆ ನೀವು ಅಲ್ಲ ಬೇಡ ಅಂತದ್ ಬ್ಯಾಡ್ರಪ್ಪ ಮನ್ಯಾಗ ಸೀರೆ ಮಾರಾಕತ್ಯಾಗ ಮನ್ಯಾಗ ಸೀರೆ ಅದಾವು ಬ್ಯಾಡ ಇಷ್ಟ ಸಂತೋಷ ಸಾಕು ನನಗೆ
ನೀವು ಆರಾಮದಿದ್ದೀರಿ ಖುಷಿಲಿದ್ದ ಇರಿ ಅಂತಂದು ಎಲ್ಲ ಹೇಳಿದೆ. ಹೇಳಿದ್ರಿ ಇಲ್ಲಮ್ಮ ಒಂದು ತಗೊಳಕ ಬೇಕ ಅಂದ್ರು. ಇಂಥದ ಇನ್ನೊಂದು ಕಾಟನ್ ಕೊಡುವ ಹಂಗಾಗ ಅಂತ ಹೇಳಿ ಇಟ್ಟನಿ. ಹೌದ್ರಿ, ನೋಡ್ ಬಂದೇರಿ ನಾನು ಇಟ್ಟನಿ ಅದನ್ನ. ಎಲ್ಲ ಸೀರೆ ಚಂದ ಅದಾವ್ರಿ, ಚಂದ ಅದಾವ, ಬಾರಿ ಚಂದ ಅದಾವ್ರಿ. ಚಂದ ಅದಾವ. ಮತ್ ನಮ್ಮ ಮನೆಗೆ ಕಾರ್ಯಕ್ರಮ ಚಲೋ ಆಕವ್ರಿ, ನಮಗೆ ಎಷ್ಟು ಸೀರೆ ಇದ್ರ ಸಾಲಂಗಿಲ್ಲ, ಕಾರ್ಯಕ್ರಮ ಚಲೋ ಆಕಾವ ಅಲ್ಲಿಂದ. ಅದಕ್ಕ ಕೊಟ್ಬಿಡುವ. ಮತ್ತೆ ಯಾರ ತೊಗ್ಗಿಗಂದಾರ ಇದನ್ನ ತಗೊಂಡ್ ಹೋಗಿನಿ ಆ ಬೆಳಕ್ ನೋಡ್ತಂತ ಅಂತ ಹೇಳಿ ಆರ್ಸಿಟ್ಟು ಬಂದಿನ್ರಿ. ಹೌದನ, ಚಲೋ ಆತ್ ಬಿಡುವ. ಏನೋ ಬೀಫ್ ಹತ್ ಮಂದು ಸಿದ್ದಪ್ಪ ಆಶೀರ್ವಾದವ, ಹಿರೇಕುಂಬಿ ನನಗ ಆಶೀರ್ವಾದ ಎಲ್ಲಾ ಮಾಡಾಕತ್ತೀವಿ. ಎಲ್ಲಾರ್ದು ಚಂದ ನಡೀಲಿ ಅಂತೇಳಿ ಬೇಡಿಕೆತ್ತ ನೋಡುವ. ನಾನು ಕಾಗ್ದೇವ್ರಿಗೆ ಎಲ್ಲಾಗ ಇಡೀ ಕರ್ನಾಟಕದ ಆಶೀರ್ವಾದ ನಿಮ್ಮ್ಯಾಗಿರ್ಲಿ, ದೇವ್ರ ಆಶೀರ್ವಾದ ನಿಮ್ಮ್ಯಾಗಿರ್ಲಿ, ಎಲ್ಲಾರ್ದ ಆಶೀರ್ವಾದ ನಿಮ್ಮ್ಯಾಗಿರ್ಲಿ ಅಂತ ಬೇಡಿಕೆಳದ್ ನೋಡ್. ನಾನು ರಾತ್ರಿ ಆಗ್ಲಿ ದೇವ್ರಿಗೆ ಎಲ್ಲಿದ್ಗ ನಮ್ಮ ಮಕ್ಳು ಚಲೋ ಇರ್ಲಿ ಅಂತ ಬೇಡಿಕೆಳದು ಅಷ್ಟಮ್ಮ. ನಿಮ್ಮ ಆಶೀರ್ವಾದನ ರೀ. ಹ್ಞೂನ್ವಾ, ಇಲ್ವಾ ದೇವ್ರ ಆಶೀರ್ವಾದನ ಐತಿವಾ. ಸಾನಿಯಾ ರೆಡಿ ಅದೇ? ಹಾಂ ಮಮ್ಮಿ. ಇವತ್ತು ಯಾಕೆ ಕಲರ್ ಡ್ರೆಸ್? ಇವತ್ತು ನಾವು ನಮ್ಮ ಶಾಲೆಗೆ ಟೀಚರ್ಸ್ ಡೇ ಮಾಡತ್ತೀವಿ. ಇವತ್ತು ಮಾಡತ್ತೀರೇನ? ಎಲ್ಲರ ಕಲರ್ ಡ್ರೆಸ್ಸನ? ಚಲೋ ಆತು ಬಿಡ. ಇದು ಮೀಶೋದೊಳಗೆ ತಗೊಂಡದ್ದು ಸೀರೆ ಒಳಗೆ ಈ ಥರ ಹೊಲಿಸ್ಕೊಂಡು ನೋಡ್ರಿ. ನಾ ಸೀರೆ ಹಾಕೋಬೇಕಂತ ಭಾಳ ಆಸೆ ಇತ್ತು. ಮತ್ತು ನಿಮ್ಮ ಮೈಸೂರು ಸಿಲ್ಕ್ ಕೊಡಿಸ್ತೀನಿ ಅಂತೇಳಿ ಅದಕ್ಕೆ ಇದನ್ನ ನಾ ಹೊಲಿಸ್ಕೊಂಡ್ಬಿಟ್ಟೆ. ಚಲೋ ಆಗೈತೆ ಬಿಡು, ಇದು ಮಸ್ತ್ ಆಗೈತೆ. ಆ ಬ್ಯಾಗ್ ಇಡು, ಬ್ಯಾಗ್ ಇಟ್ಟು ತೋರ್ಸನ್ನ. ನೆಕ್ ತೋರ್ಸು, ನೆಕ್ ಗೋಲ್ಡ್ ಕಾಲರ್ದು. ಮಸ್ತ್ ಆಗೈತೆ ಬಿಡು, ಸೇಮ್ ರೆಡಿಮೇಡ್ ಆದಂಗೆ ಆಗೈತೆ ಅದು. ಹೌದು, ಚಂದ ಹೊಲ್ದಾಳ ಪಾಪ. ನಿನ್ನ ಒಂದ ದಿನಕ್ಕೆ ಹೊಲ್ದು ಕೊಟ್ಟಾಳಲ್ಲ ಸಣ್ಣಪ್ಪ. ನಿನ್ನೆ ಕಟ್ ಮಾಡಿ ನಿನ್ನೆ ಫಿಟ್ಟಿಂಗ್ ಎಲ್ಲ ನಿನ್ನೆ ರಾತ್ರಿ 10 ಗಂಟೆ ತನಕ ಹೊಲ್ದಾಳ ಪಾಪ. ನೋಡು ಎಷ್ಟು ಚಲೋ ಅದಾಳ. ನೀನು ಒರೆಸ್ತಲ್ಲ ಫ್ರಿಜ್ ಗಿರ್ಜೆ ಅಂತ ವರ್ಷಾಕ ಕಾಟನ್ ಅರ್ಬಿ ತಗೋಬೇಕು ನೀನು. ಕಾಟನ್ ಅರಿಬಿ? ಹಾಂ, ಇಲ್ಲಾಂದ್ರೆ ಅದ್ರ ಮ್ಯಾಗ ಗೆರಿ ಬೀಳ್ತಾವು. ಇದು ಕಾಟನ್ ಅರಿಬಿ ರೀ, ಗೆರಿ ಬೀಳೋದಲ್ಲ, ಮೆತ್ತನ ಅರಿಬಿ. ಹೌದೇನೆ? ಅದಿರ್ಲಿ. ಈಗ ತಮ್ಮನ ಜಗಳ ಸಾಲ ಆತೇನೆ? ಸಾಲ ಆತ್ರಿಪ್ಪ. ಏನಂತ ತಮ್ಮನಾಗ? ಅಕ್ಕಿಗೆ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗ್ಬೇಕಂತ್ರಿ. ಎದಕ್ಕೆ? ಏನೈತೆ ಅಂತ ಅಕ್ಕಿನ ಬ್ಯೂಟಿನ ಅದಾಳೆ. ಅಕ್ಕಿನ ಮತ್ತೆ ಚಂದ ಅದಾಳೆ. ಅಕ್ಕಿ ಚಂದ ಏನೋ ಸ್ವಲ್ಪ ಚಂದ ಮಾಡಿಸ್ಕೊಂಡ್ ಬರ್ಬೇಕಂತ ಅಕ್ಕಿ ಕರ್ಕೊಂಡೋಗಿ. ಹೌದಾ? ಅದಕ್ಕೆ ಇನ್ನೆಲ್ಲ ಪಲ ಒರೆಸ್ಕೊ, ಸ್ನಾನ ಮಾಡಿ ದೇವ್ರ ಮುಂಚೆ ಹಚ್ಚಿ ಕರ್ಕೊಂಡು ಹೋಗಿ ಬರ್ಬೇಕ್ರಿ ಈಗ. ಅಂದ್ರೆ ಈಗ ತಮ್ಮನ ಲುಕಿಂಗ್ ಚೇಂಜ್ ಏನ ಈಗ? ಈಗ ನಾ ನಿಮ್ಗೆ ಹೆಂಗ್ ಕಾಣತ್ತೇನಿ, ಆಮೇಲೆ ನೋಡ್ರಿ ನಾ ಹೆಂಗ್ ಕಾಣ್ತೇನಿ. ಚಲೋ ಹಾಕಿದ್ರೆ ನಾವು ಹೋಗಿ ಬರ್ತೀವಿ ನೋಡ್ರಿ ತಮ್ಮನ ಕರ್ಕೊಂಡು. ಬಂದೆ ಸನಿಯಾ, ಹೆಂಗಾಯ್ತು ಫಂಕ್ಷನ್ ಎಲ್ಲ? ಮಸ್ತ್. ನಾವು ಹೋಗಿ ಬರ್ತೇವೆ ತಡವಾ. ಬ್ಯಾಡ ಈಗ ಬಂದೀನಿ ನಾನು. ಹಂಗ ಬ್ಯಾಗ್ ಇಲ್ಲ ಇಡು ಬಡಿ ಮೇರ್ ಮನ್ಯಾಗ. ನಮ್ಮ ಮನೆಯೊಳಗೆ ಇವತ್ತು ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿ, ಮೀನದ ಸಾರು, ಮೀನದ ಫ್ರೈ. ತಮ್ಮನಂದು ಲುಕ್ ಭಾರಿ ಆಗೈತಿ. ಮಸ್ತ್ ಆಗೈತದಿಲ್ರಿ? ಮಸ್ತ್ ಕಾಣತ್ತಾಳ ಆಕಿ. ಹೌದು, ಆಕಿದು ಭಾಳ ದಿನದ ಆಸೆ ಇತ್ತದ ಮಾಡಿಸ್ಕೋಬೇಕಂತ ಹೇಳಿ. ನನಗಂತೂ ಆಕಿ ಗಂಟೆ ಬಿದ್ಬಿಟ್ಟಾಳ ಹೋಗ. ಯಾವಾಗ 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 ಅಂತೇಳಿ ಒಂದ್ಸರ ತಳಗಿನ ಮನ್ಯಾಗೂ ಜಗಳ ಆಗಿತ್ತು ನಿಮ್ದು ಇಬ್ರದ್ದು. ಅವಾಗ ಅಮ್ಮ ಬೈದ ಮೇಲೆ ಬಿಟ್ಟಿದ್ಲು. ಆಮೇಲೆ ಈಗ ಮತ್ತೆ ಮಾಡಿಸ್ಕೊಂಬಂದ್ವಿ. ಅಂದ್ರೆ ಆಕಿ ಕೂದ್ಲನು ಭಾಳ ತಳ್ಳಗಾಗ್ಬಿಟ್ಟಿದ್ವು. ಅವು ಸ್ವಲ್ಪ ಕಟ್ ಮಾಡ್ಸಿದ್ನಂದ್ರೆ ಅವು ಹೆಂಗೆ ಕಟ್ ಮಾಡಿಸ್ಕೊಂತ ಹೋಗ್ತೀವಿ ಹಂಗೆ ದಪ್ಪ ಬರ್ತಾವ್ರಿ. ಹಂಗಾಗಿ ಹೋಗಿ ಮಾಡಿಸ್ಕೊಂಬಂದಿ ಇವತ್ತು. ತಮ್ಮನ್ನಾಗ ನಾವು ಬೆಳಿಗ್ಗೆ ತೋರ್ಸೇವಂತೆ. ಟೈಮಿಗೆ ರಾತ್ರಿ 8:30 ಆಗೈತಿ. 8:30 ಆತ್ರಿಪ್ಪ ಅಂತ ಹೇಳಿದ್ರೆ ನೋಡ್ರಿ ಪೂರ ಕತ್ಲಾಗ್ಬಿಡ್ತೈತಿ. ಆ ಕಡೆ ಅಂತೂ ನೀವೇನು ನೋಡತ್ತಿರಲಿಲ್ಲ, ಈಗ ಆ ಕಡೆ ಅಂತೂ ಹೊಲ ಅದಾವ್ರಿ ಬರೀ, ಈ ಕಡೆ ಎಲ್ಲ ಮನೆ ಅದಾವು. ತಮ್ಮನ್ನ ಲುಕಿಂಗ್ ಬ್ಯೂಟಿಫುಲ್. ತಮ್ಮನ್ನ ಫುಲ್ ಖುಷ್. ಕಟಿಂಗ್ ಮಾಡಿಸ್ಕೊಂಡ್ ಬಂದಿದ್ದಕ್ಕೆ ನಿನ್ನೆ 2 ಜುಟ್ಟು ಹಾಕೊಂಡು ಹೋಗಿದ್ದೆ, ಇವತ್ತೊಂದ ಜುಟ್ಲ ಕೂದಲ ಬಿಟ್ಕೊಂಡು ಹೋಗ್ತೀನಿ. ಇವತ್ತು ಕೂದಲ ಬಿಟ್ಕೊಂಡಕ್ಕೆ ಹೋಗೋ. ನಿಂದು ಭಾಳ ದಿನದ ಆಸೆ ಇತ್ತು. ಏನು ಚಲೋ ಆಗೈತಿ. ನಿನ್ನ ಏನಾರ ನಿನ್ ಹೊಟ್ಟೆ ಕಿಚ್ಚೆ ನನಗ, ಹೊಟ್ಟೆ ಕಿಚ್ಚೆ ಇರುತ್ತೆ ನಿನಗ. ನಾ ಇಷ್ಟು ರೆಡಿ ಆದ್ಮೇಲೆ ನಿನ್ಗೆ ಏನಾರ ಹೊಟ್ಟೆ ಕಿಚ್ಚೈತೇನ? ಬಿಡ ಸಾನಿಯಾ, ಹಂಗ್ಯಾಗ ಮಾಡಾಕತ್ತಕ್ಕಿಗೆ? ಅದು ಇದು ಸುಬಾನೆಲ್ಲ ಮಾಡ್ತಾನಲ್ಲ ಹುಡುಗ, ಅದು ನೋಡಿ ಸುಬಾನೆಲ್ಲ ಮಾಡ್ತಾನೊಳ್ಳಿದ್ದೀನಿ ನೀನು ಅನ್ನತ್ತೀನಿ. ಚಲೋ ಕಾಣ್ತಿದ್ದೆ ನಡಕ್ ಹಂಗ ಅನ್ಬಾರ್ದು ಸಾನಿಯಾ. ಎಷ್ಟು ಚಂದ ಕಾಣಕತ್ತ ಗೊತ್ತ ಅನ್ನಕ್ಕಿಗೆ. ನಡಕ್ ಬೇತಾಲಿ ತಕೊಂಡ್ರೆ ತಕೊಳಂಗಿಲ್ಲ ಆಕೆ. ತಕೋಬೇಡ ತಮ್ಮ. ಮಂಗ್ಯ ಮಂಗ್ಯ ಹೋಲ್ ಬಿಡ. ಆಕಿಗೆ ನೀನು ಕಟಿಂಗ್ ಮಾಡಿಸ್ಕೊಂಡ್ ಬಂದಿಯಲ್ಲ, ಆಕೆ ಹೊಟ್ಟೆ ಕಿಚ್ಚ ಬಿದ್ದೈತಿ. ಆಕಿಗೆ ಮಾಡ್ಸಿಲ್ಲಲ್ಲ ಅಂತೇಳಿ ಪುಕ್ಕ ಪುಕ್ಕ ಅನ್ನಕತ್ತೈತೆ ಆಕಿಗೆ ಹೊಟ್ಟೆಗೆಲ್ಲ. ಇದ್ರ ಹೆಂಗ ಹಾಕೊಂಡ್ ಬಂದಿದ್ಲ ಅವಾಗೂ ನನಗೂ ಹಂಗ ಹೊಟ್ಟೆ ಕಿಚ್ಚ ಬಿದ್ದೈತಿ. ಆಕಿ ನಾ ಈಗ ಕಟಿಂಗ್ ಮಾಡ್ಕೊಂಡೇನಲ್ಲ, ಆಕಿಗೂ ಈಗ ಹೊಟ್ಟೆ
ಕಿಚ್ಚಿ ಬೀಳಾತೈತಿ. ಮತ್ತು ನಿನಗೆ ಇದಕ್ಕೆ ಹೋಗಿದ್ವಲ್ಲ ಮಾಲಿಗೆ, ಅವಾಗ ಹೋಗೋ ಮುಂದೆ ನಿನಗೆ ಹೊಟ್ಟೆ ಕಿಚ್ಚಾಗಿತ್ತಲ್ಲ ಆಕೆ ನೋಡಿ. ಆಕಿ ಈಗ ಅಕ್ಕಿ ನೋಡಿ ನನ್ ಹೊಟ್ಟೆ ಕಿಚ್ಚಿ ಆಗೈತಿ. ಹಂಗಿರ್ಬೇಕು, ಹೊಟ್ಟೆ ಕಿಚ್ಚಿರ್ಬೇಕು. ನಿನ್ನೆ ನೋಡ್ರಿ ನಮ್ಮ ಅಕ್ಕ ಹೊಸ ಅಂಗಿ ಹಾಕೊಂಡ ಎಷ್ಟು ನಾಟಕ ಮಾಡತ್ತಿದ್ಲ. ನಾನು ನಮ್ಮ ಅವ್ವ ನಮ್ಮ ಅಪ್ಪನ ಕಡೆ ಗಂಟು ಬಿದ್ದ ಕಟಿಂಗ ಮಾಡಿಸ್ಕೊಂಡೆ ನೋಡ್ರಿ. ನನ್ನ ಈಗ ಹೆಂಗ್ ಕಾಣತ್ತೇನ್ರಿ ನಾನು. ಇವತ್ತು ಒಬ್ರದ್ದು ಬರ್ತಡೇ ಐತ್ರಿ ಬೆಂಗಳೂರೊಳಗೆ. ಮಂಜುಳಮ್ಮ ಅಂತೇಳಿ ಹೇಳ್ತೀವಲ್ರಿ, ಅವ್ರ ಮಗಳು ಬರ್ತಡೇ ಐತ್ರಿ ಇವತ್ತು. ಅವ್ರ ಮಗಳ ಹೆಸರು ಸಿಂಧು ಅಂತೇಳಿ. ಸಿಂಧು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ. ನೀನು ಯಾವಾಗಲೂ ನಗನಗತ್ತಾ ಖುಷಿಲಿಂತ್ರ ಇರಲಿ ಅಂಥೇಳಿ ನಾನು ಆ ದೇವ್ರ ಕಡೆ ಕೇಳ್ಕೊತೇನೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.